ವಿಧಾನಸಭೆಯಲ್ಲಿ ಜಾರ್ಜ್ ರಾಜೀನಾಮೆ ವದಂತಿಯನ್ನ ಪ್ರಸ್ತಾಪ ಮಾಡಲಾಗಿದೆ. ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಎಂಬ ಸುದ್ದಿ ಬರ್ತಾ ಇದೆ. ಸಿಎಂ ಮಗನ ಹಸ್ತಕ್ಷೇಪದಿಂದ ರಾಜೀನಾಮೆ ಬಗ್ಗೆ ಬರೆಯಲಾಗ್ತಾ ಇದೆ ಅಂತ ಹೇಳಿ ಈ ವಿಚಾರವನ್ನ ಅಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ಜಾರ್ಜ್ ರಾಜೀನಾಮೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ, ಸುದ್ದಿ ಬರ್ತಾ ಇದೆ. ಸಿಎಂ ಮಗನ ಹಸ್ತಕ್ಷೇಪದಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಜಾರ್ಜ್ ಅವರು ಸ್ಪಷ್ಟೀಕರಣವನ್ನ ಕೊಡ್ಲಿ ಅಂತ ಹೇಳಿ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಬಿಜೆಪಿ ನಾಯಕ ಸುನಿಲ್ ಆಗ್ರಹಿಸಿದ್ದಾರೆ. ರಾಜೀನಾಮೆ ಪ್ರಶ್ನೆ ಬರಲ್ಲ ಅಂತ ಹೇಳಿ ಕೆಜೆ ಜಾರ್ಜ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಿಎಂ ಅವರ ಮೇಲೆ ಸಂಪೂರ್ಣ ವಿಶ್ವಾಸದಿಂದ ಇದ್ದೇನೆ. ರಾಜೀನಾಮೆ ಅದೆಲ್ಲವೂ ಸತ್ಯಕ್ಕೆ ದೂರವಾದಂತಹ ಮಾತುಗಳು ಎಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸುದ್ದಿ ಹರಿದಾಡ್ತಾ ಇತ್ತು ಅದಕ್ಕೆ ಇದೀಗ ಕೆಜೆ ಜಾರ್ಜ್ ಅವರು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಆ ರೀತಿ ನಾನು ಯಾವುದೇ ರಾಜೀನಾಮೆಯನ್ನ ಕೊಟ್ಟಿಲ್ಲ, ಸಂಪೂರ್ಣ ನಂಬಿಕೆ ಹಾಗೂ ವಿಶ್ವಾಸದಿಂದಲೇ ಸಿಎಂ ಜೊತೆ ಇದ್ದೇವೆ ಅಂತ ಹೇಳಿ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಸದನದಲ್ಲಿ ಜಾರ್ಜ್ ರಾಜೀನಾಮೆ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಜೆ ಜಾರ್ಜ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರಿಂದ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಅವರು ಸ್ಪಷ್ಟನೆಯನ್ನ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡಿದ್ರು. ಇದೀಗ ಸದನದಲ್ಲಿ ಸ್ವತಃ ಜಾರ್ಜ್ ಅವರೇ ಮಾತನಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಕೇಳಿ ಮುಗಿಸಿ ಇದು ಹೇಳ್ತೀನಿ ನಾನು. ಫಸ್ಟ್ ಹೇಳಿ ಆದ್ಮೇಲೆ ಅದಕ್ಕೂ ಉತ್ತರ ಫಸ್ಟ್ ಇದೆ ಹೇಳ್ಬಿಡಿ. ಅಲ್ಲ, ಊಟ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ಅವ್ರು ಏನ್ ರೇಸ್ ಒಂದ್ ಸೆಕೆಂಡ್. ಈಗ ದಿನಾಂಕ 29/1/26 ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ. ಗೊತ್ತಾಯ್ತಾ?